ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಉಮೇಶ್ ಹೊಂದಾಲ್ ಅವ್ರ ನೇತೃತ್ವದೊಳಗ ಈ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ 2 ದಿನಗಳಿಂದ ಏನು ಜಿಲ್ಲಾಧಿಕಾರಿಗಳಿಗೆ ಒಂದು ಗಚ್ಚನಕಟ್ಟಿ ಕಾಲನಿಯ ನಮ್ಮ ಅಮಾಯಕ ತಾಯಂದಿರು ಹೋಗಿ ಒಂದು ಮನವಿ ಕೊಟ್ಟಿದ್ರು. ಇಲ್ರಿ, ಉಮೇಶ್ ಹೊಂದಾಲ್ ಅವರು ಇಲ್ಲಿ ನಮ್ಮ ಸಾರ್ವಜನಿಕ ಜಾಗ ಅದ, ಆ ಜಾಗದಾಗ ಒಂದಿಷ್ಟು ಹುಡುಗರು ನಾವು ಒಂದು ಸಣ್ಣ ಕಟ್ಟಲ್ಲಿ ಲಿಂಗ ಇಟ್ಟೇವಿ, ಅದಕ್ಕೆ ಅದನ್ನ ಯಾಕೆ ಇಟ್ರಿ ಅಂತ ಹೇಳಿ ಕೇಳೋ ಸಂಬಂಧ ನಮಗೊಂದ್ 4-5 ಹುಡುಗರು ಬಂದು ನಮಗ ತೊಂದರೆ ಕೊಡಾಕತ್ತಾರ ಅಂತ ಹೇಳಿ ಹೋಗಿ ಒಂದು ಮನವಿ ಕೊಟ್ಟಿದ್ರು. ಆ ಉದ್ದೇಶ ಇದು. ಅದು ಜಾಗ ಯಾರ್ದು, ಆ ಜಾಗದ ಮಾಲಕರು ಯಾರು, ಮತ್ತ ಅಲ್ಲಿ ಉಮೇಶ್ ಹೊಂದಾಲ್ ಅವ್ರ ಬಳಿ ಅವ್ರು ಎದಕ್ ಬಂದಿದ್ರು, ಮತ್ತೆ ಈಗ ಆ ಜಾಗದ ಯಾರ ಹೆಸರೇ ಕಾಗದ ಪತ್ರಗಳು ಅದಾವ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಮಾಡುವ ಸಂಬಂಧ ಈ ಮಾಧ್ಯಮ ಗೋಷ್ಠಿಯನ್ನ ನಾವು ಕರೆದಿದ್ದೀವಿ. ಇವತ್ತು ಎಲ್ಲಾ ಕಾಗದ ಪತ್ರಗಳು ಕೂಡ ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಮಾಧ್ಯಮರಿಗೆ ನಮಸ್ಕಾರ ಮಾಡಿ ಹೇಳೋದೇನೆಂದರೆ, ನಾನು ಸ್ವಂತ ಮಾಲೀಕತ್ವದ ಆಸ್ತಿಯನ್ನು ಹೊಂದಿರುವ ಸರಸ್ವತಿ ಅಡಿವೆಪ್ಪ ಬಬಲೇಶ್ವರ್, ಸರ್ವೆ ನಂಬರ್ 21, ಹಿಸ್ಸಾ ನಂಬರ್ 6. ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ. ನಾವೇನು ಖರೀದಿ ತಗೊಂಡಿರೋದಲ್ಲ ಮತ್ತೊಬ್ಬರ ಹತ್ರ. ಆದ್ರೆ ಅಲ್ಲಿದ ಹಿರಿಯರು ಎಲ್ಲರೂ ನಾವು ನಮ್ಮ ಆಸ್ತಿ ಕಟ್ಟಕ್ ಹೋದಾಗ 2018ರಲ್ಲಿ ನನಗೆ ಇದೇ ತರ ಕಿರಿಕಿರಿ ಮಾಡಿದ್ರು. ಆ ಟೈಮ್ದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮುನ್ಸಿಪಾಲಿಟಿಗೆ ಎಲ್ಲದಕ್ಕೂ ರೆಫರ್ ಮಾಡಿದ್ದೆ. ರೆಫರ್ ಮಾಡಿಂದ ಲಾಸ್ಟಿಗೆ ಎಂ ಬಿ ಪಾಟೀಲ್ ಸಾಹೇಬ್ರ ಕಡೆ ಹೋಗಿ ಅದೆಲ್ಲ ಕ್ಲಿಯಾರಿಟಿ ಆಗಿ ನನ್ನ ಆಸ್ತಿಯಲ್ಲಿ ನನ್ನ ಮನೆಯನ್ನು ಕಟ್ಟಿಸ್ಕೊಂಡೆ. ಆದ ಬಳಿಕ ಅದು ಉಳಿದ ಆಸ್ತಿಯನ್ನು ಬಿಟ್ಟು ನಮ್ಮ ಪ್ರಪಂಚದ ಅಡಚಣೆಗೋಸ್ಕರ ನಾವು ಊರ್ ಬಿಟ್ಟು ದುಡಿಯಕ್ ಹೋಗಿ 25 ವರ್ಷಗಳಾಯ್ತು. ನಾವು ಮೂಲತಃ ಇದ್ದಿದ್ದು ಶಾಪುರಕ್ಷಿಯಲ್ಲಿ. ನಮ್ಮ ತಾತಂದರು ಇರೋದು 6 ಜನ. ಆದ್ರೆ ಅಲ್ಲಿಯ ಜನ ಹಿರಿಯರೆಲ್ಲ ಏನ್ ಮಾಡ್ತಾರೆ, ಇವ್ರ ಆಸ್ತಿ ಇಲ್ಲ, ಇವ್ರ ಆಸ್ತಿ ಅಲ್ಲ ಅಂತ ಹೇಳಿ ನಾವು ಹೋದಾಗೆಲ್ಲ ಒಟ್ಟಿಗೆ ಸೇರೋದು. ಸಾರ್ವಜನಿಕರ ಆಸ್ತಿ ಅನ್ನೋದು ನಾವಿಬ್ರೇ ಗಂಡ ಹೆಂಡತಿ ಹೋಗೋಣ ಬೆದರಿಕೆ ಕರೆಗಳನ್ನು ಮಾಡಿ ಬೆದರಿಕೆಯಿಂದ ನಮ್ಮನ್ನ ಓಡಿಸಿ ಕಳಿಸ್ತವ್ರೆ. ಆದ ಕಾರಣ ನನಗೆ ಹುಷಾರಿಲ್ದ ಇರೋ ಕಾರಣಕ್ಕೋಸ್ಕರ ನನಗೆ ಕ್ಯಾನ್ಸರ್ ಆಗಿದೆ. ಅದಕ್ಕೋಸ್ಕರ ನನಗೆ ಅಮೌಂಟ್ ಎಲ್ಲಿ ಸಿಗ್ಲಿಲ್ಲ. ಹಿಂದೂಗಳಲ್ಲಿ ಎಲ್ಲಿ ಸಿಗ್ಲಿಲ್ಲ ನನಗೆ ಕೇಳಿದ್ರೆ. ಅದಕ್ಕೋಸ್ಕರ ನಾವು ಮಕಂದಾರ್ ಸರ್ ಅಂತ ಹೇಳಿ ಅವ್ರ ಪರಿಚಯ ಒಬ್ಬರದಿಂದ ನಮಗೆ. ಅವರು ನನ್ ಗಂಡ ಎಲ್ಲ ನಾವು ಹಿಂದೂ ಮುಸ್ಲಿಂ ಯಾವತ್ತೂ ಮಾಡ್ದವ್ರಲ್ಲ, ನಾವೆಲ್ಲಾ ಬೆಳೆದಿದ್ದೆ ಮುಸ್ಲಿಂ ಏರಿಯಾದಲ್ಲಿ ಶಾಪುರಕ್ಷಿಯಲ್ಲಿ. ಅದಕ್ಕೋಸ್ಕರ ನಮ್ಗೆ ಒಬ್ಬರ ಪರಿಚಯದಿಂದ ನಾವು ಹೋಗಿ ಅವ್ರ ಹತ್ರ ದುಡ್ಡು ಕೇಳಿದ್ವಿ. ಅವರು ಏನಾದ್ರು ಸೇಫ್ಟಿ ಬೇಕಲ್ಲಮ್ಮ, ದುಡ್ಡು ಕೇಳ್ತಿಯಲ್ಲ ನೀ ಅಂತ ಕೇಳಿದ್ರು. ಅದಕ್ಕೋಸ್ಕರ ನನ್ನ ಆಸ್ತಿ ಇದೆ ಸರ್, ಅದನ್ನ ಅಡ ಇಟ್ಕೊಂಡು ನನ್ಗೆ ದುಡ್ಡನ್ನು ಕೊಡಿ ಅಂತ ಕೇಳಿದೆ. ಕೇಳಿದಕ್ಕೋಸ್ಕರ ಹ್ಞೂ ಅಂದ್ರು. ಹ್ಞೂ ಅಂದ ತಕ್ಷಣ ನನಗೆ ಏನ್ ಅನಿಸ್ತು, ನನ್ಗೆ ಯಾರೇ ನನಗೂ ಒಬ್ರು ಬೆಂಬಲ ಬೇಕಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಉಮೇಶ್ ಹೊಂದಾಲ್ ಅವ್ರ ಜೊತೆಗೆ ಹೋದ್ವಿ. ಅವ್ರ ಕಡೆಗೆ ನಮ್ಮ ಮನೆಯವರು RSS ದಲ್ಲಿ ಇದ್ರು ಮೊದ್ಲಿನಿಂದಾನು. ಆಗದ ಕಾರಣ ನಮ್ಗೆ ಗೊತ್ತಾಯ್ತು ಹೊಂದಾಲ್ ಅಣ್ಣವ್ರ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಹೋದ್ವಿ. ಹೋಗದ ತಕ್ಷಣ ಏನಂದ್ವಿ, ಈ ತರ ದುಡ್ಡು ಕೇಳಿದೀವಿ ಸರ್, ಅವ್ರು ಕೊಡ್ತೀನಂದವ್ರೆ, ಮತ್ತೆ ನಾನು ಆಸ್ತಿ ಅಡ ಇಡ್ತಿದ್ದೀನಿ, ನಮ್ಗೆ ಸ್ವಲ್ಪ ಬೆಂಬಲ ಬೇಕಲ್ಲ, ಅದಕ್ಕೋಸ್ಕರ ಬಂದಿದೀವಿ ಅಂತ ಹೇಳಿದ ತಕ್ಷಣ ಅವ್ರು ಏನಂದ್ರು, ಆಯ್ತಮ್ಮ ಅವ್ರನ್ನ ಕರೆಸು ಮಾತಾಡೋಣ ಅಂದ್ರು. ಆಮೇಲೆ ಅವ್ರ ಹೆಸರಿಗೆ ಬೇಡ, ಇನ್ನೊಬ್ರು ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರನ್ನು ಸೇರ್ಸೋಣ, ನಿನ್ಗೆ ಹೆಂಗ್ ಬೇಕು ಅಷ್ಟು ಆಪರೇಷನ್ಗಾಗ್ಲಿ ನಿಮ್ದು ಟ್ರೀಟ್ಮೆಂಟ್ಗೆ ಅದು ಎಷ್ಟೇ ಖರ್ಚಾಗ್ಲಿ ನಾವು ಹಂತವಾಗಿ ಕೊಡ್ತೀವಿ. ನಮ್ಗೆ ಅದಕ್ಕೊಂದಕ್ಕೆ ಅಲ್ಲ ಸರ್, ನನಗೆ ದುನಿಯಾ ಸಲ ಅವರು ಹೆಲ್ಪ್ ಮಾಡಿದ್ದಾರೆ ಮಕಾಂದಾರ್ ಸರ್. ಯಾಕಂದ್ರೆ ನನ್ನ ಮನೆ ಪ್ರಪಂಚದ ಅಡಚಣೆಗಾಗ್ಲಿ ನನ್ ಹೆಲ್ತಿಗಾಗ್ಲಿ ಅದಕ್ಕೆ ಆಗ್ಲಿ. ಆದ್ರೆ ಇವೆಲ್ಲ ಹಿಂದೂ ಅಂತಾರ ಇವ್ರು ಓಣಿಯವರು ಒಂದ್ಸಲಾರೆ ₹1 ನನ್ಗೆ ಸಹಾಯ ಮಾಡಿದ್ರ ಕೇಳಿದ್ರೆ ನನಗೆ ಹಿಂದೊಂದು ಇನ್ಸಿಡೆಂಟ್ ಆಯ್ತು 2023ರಲ್ಲಿ. ಒಂದು ನನ್ನ ಆಸ್ತಿನೇ ನಾನು ಇದು ಕಟ್ಕೊಂಡಿದ್ದಕ್ಕೆ ಯಾರ್ಯಾರೋ ಬಂದದ್ ಏನೇನೋ ಆಯ್ತು. ಆ ಟೈಮ್ದಲ್ಲಿ ನಾನು ಎಲ್ಲರಿಗೂ ಅಂಗಲ್ ಹಚ್ಚಿದ್ರೆ ಯಾರು ₹1 ಕೊಡ್ಲಿಲ್ಲ. ನನ್ ಸಾಮಾನ್ ಈಚೆ ಇಟ್ರು ಯಾರು ಯಾಕಂತ ಕೇಳಿಲ್ಲ. ಅವಾಗ ಅಂದ್ರೆ ಇವರೇ ಹಫೀಸ್ ಬೈ ಅವರೇ ನಮ್ಗೆ ಕೊಟ್ಟು ಎಲ್ಲಾನು ಮಾಡಿ ನನ್ ಮನೆ ಉಳಿಸಿದ್ರು, ನಂದೆಲ್ಲಾ ಉಳಿಸಿ ಎಲ್ಲಾ ಮಾಡಿದ್ರು. ಈಗ ಸುಮ್ಕೆ ಭೂ ಕಬಳಿಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ರಾಜಕಾರಣಿಗಳು ಅದರಲ್ಲಿ ಎಂಟ್ರಿಪೇ ಇದ್ದಾರೆ, ಅವರು ನಮ್ಗೆ ಹಿಂಸೆ ಮಾಡೋದು. ಮತ್ ಹಂಗಂದ್ರೆ ರಾಜಕಾರಣಿಗಳೇ ಹೇಳಿಂದಾನೆ ಅವರು ಹಿರಿಯರೆಲ್ಲ ಹೋಗಿ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಅದಕ್ಕ ಈ ದೇವಗಿರಿ ಸಾಹೇಬ್ರಿಗಿನೂ ಗೊತ್ತಿದೆ ಇದೆಲ್ಲ ಹಿಸ್ಟ್ರಿ. ಆದ್ರೂ ದೇವಗಿರಿ ಸಾಹೇಬ್ರು ಏನು ಅರ್ಥನೇ ಮಾಡ್ಕೊತಲ್ಲ. ಸುಮ್ನೆ ಓಣಿಯವರು ಸಾರ್ವಜನಿಕರ ತರಪಿ ಬಂದ್ರೆ ಸಾರ್ವಜನಿಕರು ಅಲ್ಲೆಲ್ಲ ಎಮ್ಮಿ ಕಟ್ಟಿದ್ದಾರೆ, ಮತ್ತೆ ಕಾರು ಎಲ್ಲ ಬಿಟ್ಕೋತಾರೆ, ಆಟೋ ಬಿಡಕ್ಕೆ ಅವ್ರಿಗೆಲ್ಲ ಅನುಕೂಲ ಆಗಿದೆ. ಅದಕ್ಕೋಸ್ಕರ ನಮ್ಮನ್ನ ಹಾಚ್ ಹೊಡಿಬೇಕಂತ ಮಾಡ್ತಾರೆ. ಮೂಲತಃ ನಾ ಕೇಳ್ಕೊತಾ ಇರೋದಿಷ್ಟೇ ಮಾಧ್ಯಮದ ಮೂಲಕ ಪೇಪರ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನೆಲ್ಲ ಇದು ಮಾಡಿ ಜಿಲ್ಲಾಧಿಕಾರಿಗಳಾಗ್ಲಿ, ತಹಸೀಲ್ದಾರ್ ಆಗ್ಲಿ, ಕಮಿಷನರ್ ಆಗ್ಲಿ, DC ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತೀನಿ. ನಮ್ಮ ಆಸ್ತಿ ನನಗ್ ಕೊಡ್ಬೇಕು. ಪಿತ್ರಾರ್ಜಿತ ಆಸ್ತಿ ಐತಿ, ನಾವೇನ್ ಖರೀದಿ ತಗೊಂಡಿದ್ದಲ್ಲ ಇದು ಅಲ್ಲ. ಇವ್ರು ದೇವಗಿರಿ ಸಾಹೇಬ್ ಹೇಳ್ತಾರೆ, ಇಲ್ಲ ಇದು ಮುನ್ಸಿಪಾಲಿಟಿದ ಐತಿ,
ಸಾರ್ವಜನಿಕರದ ಐತಿ ಅಂತವ್ರೆ. ಅಲ್ಲ 2018 ನೋಟಿಸ್ ಕೊಟ್ರು, ಅದನ್ನೆಲ್ಲ ಹೋಯ್ತು. ಅಲ್ಲಿವರೆಗೂ ಇವ್ರಿಗೆ ಇವರೇ ಅಧಿಕಾರದಲ್ಲಿದ್ರು, ಅವಾಗ ಇವರೇ ಅಧಿಕಾರದಲ್ಲಿದ್ರು ಗಾರ್ಡನ್ ಆಗ್ಲಿಲ್ವಾ? ಈಗ ನಾವ್ ಬಂದ ತಕ್ಷಣನೇ ಗಾರ್ಡನ್ ಅಂತ ಎಬ್ಬಿಸ್ತವ್ರೆ. ನನಗೆ ಮಾನಸಿಕವಾಗಿನೂ ಹಿಂಸೆ ಕೊಡ್ತಾ ಇದ್ದಾರೆ, ಮೆಂಟಲಿನೂ ಟಾರ್ಚರ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಇಷ್ಟ ಹೇಳೋರು ನೈಟ್ 12 ಗಂಟೆಗೆ 1 ಗಂಟೆಗೆ ಇವ್ರು ಯಾಕೆ ಮಾಡ್ಬೇಕು? ನಾವು ಡೇ ಅಲ್ಲೇ ಬರ್ತೀವಿ, ನಾವೇನ್ ರಾತ್ರಿ ಬಂದಿಲ್ಲ. ಇವರು 20 ಜನ ಸೇರಿ ಪತ್ರಾಸ್ ಹಾಕ್ತಾ ಇದ್ರು, ಮತ್ತೆ ಅದಕ್ಕೆ ಕರ್ಸಿ ಹಾಕ್ಬೇಕಾದಾಗ ನಾನು ಏನೈತ್ಲ ಒಂದಾಲ್ ಸಾಹೇಬ್ರಿಗೆ ಫೋನ್ ಮಾಡಿದ್ ನಿಜ. ಸರ್ ಈ ತರ ಹೋಗ್ತಾ ಇದ್ದಾರೆ, ನನ್ನ ಆಸ್ತಿಗೆ ನೀವು ಒಂದ್ ಸ್ವಲ್ಪ ನೋಡ್ತೀರಾ ಸರ್, ನಾನು ಹಾಸ್ಪಿಟಲ್ ಇದ್ದೀನಿ ಅದಕ್ಕೆ ಒಂದ್ 3-4 ಜನ ಹೋಗಿದ್ದಾರೆ. ಅವರೇ ಸೇರಿದ್ದು 50 ಜನ. ಆದ್ರೆ ಇದು ಹೇಳ್ತಾ ಇರೋದು ಸುಳ್ಳು. ಸಾರಿ, ನಾನು 3 ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಕೀಮೋಥೆರಪಿನ ರೇಡಿಯೇಷನ್ ಇದೆ. ಪದೇ ಪದೇ ನಮ್ಗೆ ಈ ತರ ಟಾರ್ಚರ್ ಮಾಡ್ತಾ ಇದಾರೆ. ಒಂದು ಮಣಿಪಾಲ್ ಅಲ್ಲಿ ತೋರಿಸ್ತಾ ಇದ್ದೀನಿ, BGS, ಸಂತ್ ಫಿಲೋಮಿನಾ, 3 ಹಾಸ್ಪಿಟಲ್ ಅಲ್ಲಿ ನನ್ ಟ್ರೀಟ್ಮೆಂಟ್ ನಡೀತಾ ಇದೆ. ದಯಮಾಡಿ ಹೇಳ್ತೀನಿ, ಜಿಲ್ಲಾಧಿಕಾರಿಗಾಲಿ ದೊಡ್ಡ ಎಲ್ಲಾ ಜನರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನಗೆ ನ್ಯಾಯ ಒದಗಿಸಿ ಕೊಡ್ಬೇಕು. ನನ್ನ ಆಸ್ತಿ ನನಗೆ ನೀವೇ ಹುಡುಕಿ ಕೊಡ್ಬೇಕು. ಅದ್ ಏನ್ ಹಾಕಿರ್ಲಿ ಪೇಪರ್ ಪ್ರಕಾರ. ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕಳೆದ 2-3 ದಿನಗಳಿಂದ ಏನ್ ನಡೆದಂದ್ರ DC ಆಫೀಸ್ಗೆ ಹೋಗಿ ಕೆಲವೊಂದ್ ಜನ ಮನವಿ ಕೊಡ್ತಾರ, ಅಮಾಯಕ ಹೆಣ್ಮಕ್ಳ ಕಡೆ ಮನವಿ ಕೊಡಿಸ್ತಾರ. ಅದರಿಂದ ಈ ಅಕ್ಕೋರ್ ಬಂದ್ರು, ಇಲ್ರಿ ಅಣ್ಣವ್ರ ನನ್ನ ಆಸ್ತಿ ಹಿಂಗ ನನಗೆ ಕ್ಯಾನ್ಸರ್ ಆಗ್ಯದ, ನನಗೆ ಲಾಸ್ಟ್ ಸ್ಟೇಜ್ ಅದ, ನನಗೆ ಇದು ಮಾಡ್ಕೋಬೇಕಾಗ್ಯದ, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಬಂದ್ರು. ಬಂದಾಗ ಅವಾಗ ಬಂದ ತಕ್ಷಣ ನಾ ಏನ್ ಮಾಡಿದೆ, ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ, ರೊಕ್ಕ ಅಂತೂ ನನ್ನ ಬಲಿಲ್ಲ, ನಾ ರೊಕ್ಕ ಹಿಂಗ್ ತೊಳಾತೀನಿ, ನಿಮ್ ಹೆಸರು ಕೊಡ್ರಿ, ಅವ್ರು ಮುಸ್ಲಿಮ್ಸ್ ಅದಾರ, ಮತ್ ಒಟ್ಟು ಆಸ್ತಿ ಅವ್ರ ಹೆಸರಲ್ಲೇ ನಾನು ಒಂದ್ ಮಾಡ್ಬೇಕಾಗ್ತದ, ನನ್ನ ಹೆಸರು ಬೇಡವಾ, ನಮ್ ಶಿವಾನಂದ್ ಭುಯಾರ್ ಅವ್ರ ಹೆಸರು ತಗೋ ಅಂತ ಹೇಳಿ ನಾನೇ ಹೇಳಿದ್ದು ನಿಜ ಅದ. ಆದ್ರ ನಿಜ ತಗೊಂಡು ತಕ್ಷಣ ಇಟ್ಟು ದಿವ್ಸ ಅವ್ರು 30 ವರ್ಷಗಟ್ಲೆ ಆಯ್ತು. 30 ವರ್ಷಗಟ್ಲೆ ಅವರು ಆಕ್ಚುಲಿ ಜಾಗ ಅದ, ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರ. ಈಗ ನಿನ್ನೆ ಕೇಳ್ದೇನ 4 ಗುಂಟೆ ನಮ್ದು ಗಾರ್ಡನ್ ಜಾಗ ಅದ ತಂದು, ಆಯ್ತಪ್ಪ ಅಧಿಕಾರದಾಗ ನೀನೇ ಇದ್ದಲ್ವ ರಾಜೇಶ್ ದೇವಗಿರಿನೇ ಅಧಿಕಾರದಾಗಿದ್ದ, ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡು BDAದಿಂದ ಹೇಳ್ಕೊಂಡು ನಿಮ್ BDA ಪ್ಲಾಟ್ ಅದ, ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರಲ್ಲ, ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ಗಿಮ್ ತೆಗಿಬೋದಾಗಿತ್ತಲ್ಲ, ಇಷ್ಟು ವರ್ಷ ಹಾಕ್ಬಿಟ್ಟಿ. ಅವ ಸ್ವತಃ ಹೋಗಿ ಇವ್ರಿಗೆ 3-4 ಸರಿ ಕೇಳ್ಯಾನ, ನನಗ ಆಸ್ತಿ ಕೊಡು, ಇದ್ರಾಗ ಅವ್ರ ರೇಟ್ ಅವ್ರಿಗೆ ಪಸಂದ್ ಬರ್ಲಿಲ್ಲ, ಅದಕ್ಕ ಅವ ಹಿಂಗ್ ಉಲ್ಟಾ ಚಾಲು ಮಾಡ್ದ. ಅದಕ್ಕ ಈಗ ಕೆಲವೊಂದ್ ಜನ ಇವತ್ ಮತ್ ಪೇಪರ್ನಾಗ ನೋಡ್ದೇನ, ಒಬ್ಬ ನಾ 30 ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ನ ಮ್ಯಾಗ ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ. ನನಗ ಇವು ಜಾಳಗಿ ಟಪ್ಪಿಗೆ ಹಾಕೊಂಡು ಸುರ್ಕೊಂಬ ಕೊಡೋರು ನನಗ್ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರಿ ಜಾಳಗಿ ಟಪ್ಪಿಗೆ ಹಾಕೊಂಡ್ ಕಿಶಿಂದ ಹಿಂದುತ್ವ ಮಾಡೋರು, ಅವ್ರು ನಮಾಜ್ ಮಾಡೋರು, ಅವ್ರು ಬಂದು ನನಗ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋ ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ, ಅವನ ಹೆಂಡತಿಗೆ ಕ್ಯಾನ್ಸರ್ ಅದ, 3rd ಸ್ಟೇಜ್ನಾಗ 4th ಸ್ಟೇಜ್ನಾಗ ಅದ, ಅವ್ರು ಕೀಮೋಕ್ ಅದಾರ, ಅವ್ರು ದವಾಖಾನಿದಿಂದ ಓಡ್ ಬಂದಾರ. ಇದಾಗಣ ಪಾಪ ನಾ ಬ್ಯಾಡ್ರಿ ನೀವು ಅಲ್ಲೇ ಕೂತ್ ಇದು ಮಾಡ್ರಿ, ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ತರ ಸಾರ್ವಜನಿಕರಿಗೆ, ಅವರು ಅಮಾಯಕರೇ ಹೆಣ್ಮಕ್ಳೇನ್ ಕೊಟ್ಟಾರಲ್ಲ, ಹಿಂದ್ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವನ್ ಹಿಂದ್ ಯಾರದಾರ ನಮಗೂ ಗೊತ್ತಿರ್ಲಿಲ್ಲ. ನಾನೇ ಏನ್ ಮಾಡಿದ್ವಿ, ಮೊನ್ನೆ ಕೊಡು ಮುಂದಾಗ ಒಂದ್ ಅಗ್ರಿಮೆಂಟ್ ಕಾಪಿ ಇತ್ತಲ್ಲ, ಹಾಕೋರ್ದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು, ಅದು ಕೊಡ್ರಿ, ಇದ್ರ ಹಿಂದ್ ಯಾರದಾರ ಹೊರಗ್ ಬರ್ತಾರ. ನಾನು 50 ಹೊರಗ್ ಬಂದವ. ಈಗ ನೋಡ್ರಿ, ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ ನಾಗ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತ ಅದು ಬಿಡ್ರಿ, ಇನ್ನು ಎಷ್ಟು ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ, ಅದು ಮೊದ್ಲು MLA ಅದು ಗೊತ್ತಾಗ್ತದ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನ್ ತೊಗೊಂಡ, 100 ಅಂದ್ರೆ 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗ ಮೋದಿ ಅವ್ರ ಪ್ರಥಮ ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು. ಗಾಂಧಿ ಚೌಕ್ ಒಳಗ್ ಗಲಾಟೆ ಮಾಡಕ್ ಹಚ್ಚಿ ಒಂದ್ 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದ್ ಜನ ಅರೆಸ್ಟ್ ಆದ್ರು, ಕೆಲವೊಂದ್ ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ ಓಡಿ ಕೊಲ್ಲಾಪುರಕ್ಕೆ ಹೋದ. ಅಲ್ಲಿದ್ದು ಇವ್ನು ಹಿಡ್ಕೊಂಬಂದ್ರ ಬಿಡ್ರಿ. ಆದ್ರೆ ಎಷ್ಟೊಂದ್ ಜನ ಹಿಂದೂಗಳು ಇವ್ನು ಬೆನ್ ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗ್ಯದ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ ಬಸ್ ಚಾರ್ಜ್ ಸುತ್ತಿ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ನೋಡ್ರಿ,
ದರ್ಗಾ ಹತ್ರ 77 ಎಕರೆ ಜಮೀನ್, ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ ಸೇರಿದ 77 ಎಕರೆ ಜಮೀನ ಅದನ್ನ ವಕಫ್ ಮಾಡತ್ತಂದ ಈ ಪುಣ್ಯಾತ್ಮನೆ ಲೆಟರ್ ಕೊಟ್ಟಿದ್ದು. ಅವ್ನ ಲೆಟರ್ ಹುಡುಕ್ಯಾಡತ್ತೀನಿ, ಸಿಗ್ತದ ವಿತ್ ಪ್ರೂಫ್ ತೋರಿಸ್ತೀನಿ ನಾ ನಿಮ್ಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ಆ KIDB ಒಳಗ ಒಂದ್ ಸಲ್ಟ್ರಿಂಗ್ ಹೌಸ್ ಅಂತ ಇರ್ತದ. ಅಂದ್ರೆ ಈ ಕಟಗರ ಮಾಡ್ತಾರಲ್ಲ, ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನ ಮಷಿನ್ ಬರ್ತದ. ಆ ಮಷಿನ್ ಒಳಗ ಆಕಳ ಹಾಕ್ಬಿಟ್ರೆ ಸಾಕು, ತೊಗಲ ಎಲುವ ಇವು ಎಲ್ಲಾ ಬೇರೆ ಬೇರೆ ಹಾಕಿ ಬರ್ತಾವ ಖಂಡದ್ದು. ಆ ಜಮೀನಕ್ಕ ಪರ್ಮಿಷನ್ ಕೊಟ್ಟಾನ ಇವ, ಮತ್ ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರ ಅವಾಗ ನಾನು ಅವ್ನು ಆಫೀಸ್ ಹೊರಗೆ ನಿಂತಿದ್ದೆ. ಅಲ್ಲಿ ಬೇಪಾರಿ ಅಂತ ಒಂದ್ ಇಬ್ರು ಹುಡುಗರು ಬಂದಿದ್ರು. ಅವ್ರ ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕ ಇಲ್ಲಿ ಬಂದಿರಿ, ನಮ್ ಗೌಡ ಮುಸಲ್ರ ಕಂಡ್ರ ಆಗ್ಬರುದಿಲ್ಲ. ಏನ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ ಸಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು ಪರ್ಸೆಂಟೇಜ್ ಮಾತಾಡಕತ್ತ. ನಮಗ್ ಎಲ್ಲಾರಿಗೆ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ ಒಳಗ್ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನ. ಎಲ್ಲಿ ಗೌಡ ಅವ್ರ ಜೋಡಿ 15 ರಿಂದ 20 ನಿಮಿಷ ಮಾತಾಡ್ತಾನೆ. ನಾನು ಅದೇ ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಕಟ್ಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನ, ಇಲ್ಲಿ ಬಂದ್ ಆಕಳ ಕಡಿದಂತದ್ ಇದು ಹಾಕೊಡಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರ ಅದೇ ಪುರದೇವ್ರ ಸಿದ್ದರಾಮೇಶ್ವರ ಮುಟ್ಲಿ ಹಸಿ ಹಾಕಿಸಿದ, ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದ ಮಾತಾಡ್ಲಕ್ಕ ಅವ ನನಗ. ಇಂಥವೆಲ್ಲಾ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ. ಇವತ್ತು ನೋಡದೆ ದೊಡ್ಡದಾಗಿ ಹಿಂದೂ ನಾಯಕ, ಮಹಾನ್ ನಾಯಕ, ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ. ಅರೆ ಅವ್ರು ತಗೊಳಕತ್ತಿದ್ರು, ಒಬ್ಬ ಮುಸಲ್ಮಾನ್ ಜೋಡಿ ಅವ್ರ ರೊಕ್ಕ ತೊಗೊಳತಾರ, ಹೆಲ್ಪ್ ಮಾಡತ್ತನವ. ಅವ್ನಿಗೆ ಹೆಲ್ಪ್ ಮಾಡತ್ತಂದ ಕಿಶಂದ ಅವ್ರ ಒಬ್ಬನ ಹೆಸರೇ ಹೆಂಗ್ ಬರುದು, ನನ್ನ ಆಸ್ತಿ ನೀವು ನಿನ್ನ ಹೆಸರು ಕೊಡತ್ತಂದ್ಲು. ನನ್ನ ಹೆಸರು ಬೇಡವ, ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗ. ಈ ಒಂದ್ ದೇವಗಿರಿಗೂ ಹೇಳ್ದೆ ನಾ ರಾಜೇಶಿಗ, ಹಗಲತ್ತಿ ಕಳ್ಸಿನ ಅಳಸ್ಲಕ್ಕ. ಹಗಲತ್ತ ಆ ಎಮ್ಮ ಹಾಸ್ಪಿಟಲ್ನಾಗ ಅದಾಳ, ಕ್ಯಾನ್ಸರ್ ಪೇಷಂಟ್ ಆಕಿ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ ಜಾಗ ಅಳಸ್ಲಾಕ ನಾ ಕಳ್ಸಿನಿ, ಹಗಲತ್ ಕಳ್ಸಿನಿ. ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ, ಏನ್ ಯಾರ ಗುಂಡಾಗಳು ಹೋಗ್ತಾರ ಏನ್ ಮಂದಿ ಹೋಗ್ತಾರ. ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದವ. ರಾಜೇಶ್ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನ. ಇವ್ರು ನನ್ಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿಗೆ ಹೇಳ್ದಾನ, ರಾಜೇಶ ನೋಡಪ್ಪ ನಿಂದ ಅವ್ರ ಜಮೀನ ಅಳತಿ ಮಾಡ್ಸುಮ್, ನಿಮ್ ಜಮೀನ್ ಇದ್ರೆ ನಿಮ್ದು ತೋರಿ. ಮತ್ತ 30 ವರ್ಷದಿಂದ ದನಾಗಿನ ಕಾಯತ್ತಿದ್ದೇನಿ. 30 ವರ್ಷ ಆಯ್ತು. ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕ. ಏನ ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದ್ ಬಿಡಿಯದಿಂದ ಒಂದ್ ಏನ್ರ ಫ್ರಾಂಚೈಸಿ ಹಾಕೋಬೇಕು, ಒಂದ್ ಏನ್ರ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗಪ್ಪ ಇಲ್ಲಿ ಅಂದ್ರೆ ಪಾರ್ಕ್ ಮಾಡ್ಬೇಕು, ಒಂದಿಟ್ಟು ಗಿಡ ಹಚ್ಬೇಕು. ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತೋಳಾಕ್ ಬಂದಾಳ. ಈಗ ಹಿಂದ್ ಉಮೇಶ್ ಒಂದಲ್ ಬೆನ್ನತ್ತನ ತಂದ್ ಕೂಲೆ ಮುಕ್ಳಿಗೆ ಬಿಸಿ ಹತ್ತಿ ರಾತ್ರೋರಾತ್ರಿ ಅಲ್ಲಿ ಲೋಕೇಶನ್ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟಾನ. ಅರೆ ನಾನು ಮೂರ್ತಿ ಪೂಜೆಗೆ ನಾನು ಹಿಂದೂನೇ ಅದೀನಿ. ಏನ ನಿಮ್ಮಿಂತ್ರ ಹಿಂದೂತ್ವ ಪಾಠ ಕಲಿಯಕ್ ಬೇಕಾಗಿಲ್ಲ. ನೀವು ಬರೇ ಮಾತೊಳಗ್ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗ್ ಮಾಡ್ತೀನಿ. ಏನ ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ. ಏನ ಇವ್ರೆಲ್ಲಾ ಬಂದ ನನಗ್ ಹಿಂದುತ್ವದ ಪಾಠ ಕಲ್ತಾರ. ಮತ್ತ ಒಬ್ಬ ಇವ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕ ಅವ, ಬಿಜಾಪುರ್ನಾಗ ಮುಸ್ಲಿಂ. ಏನ್ರಿ ಅವನಿಗೆ 8 ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು 8 ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರ ಅವ್ರು GST ತುಡುಗು ಮಾಡಿದವ. GST ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ GST ಟ್ಯಾಕ್ಸ್ ಅಂತಾರ. ಆ GST ತುಡುಗು ಮಾಡಿದ್ದು ಅದು 8 ಕೋಟಿ ಆಗಿತ್ತು. ಅದನ್ನ ಇವ ಬ್ಯಾನ್ ಹತ್ತಿಕೆಸಿಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗ ಎಲ್ಲಿ ಹಿಂದುತ್ವ ಹೋಗಿತ್ತಪ್ಪ ನಿಂದ? ಆ ಮುಸಲ್ರ ಹೋಟೆಲ್ದವ ಅವ್ರ ಮನೆ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GST ದವ ಏನತ್ತಾರ ಅದಕ್ಕೆ ಯಾವ್ದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರ ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬೋದು. ಅದು ಖುದ್ದಾಗಿ DC ಅವ್ರು ಬಂದು ಚೀಸ್ ಮಾಡಿದ್ರ. ಅದು ಇಂಥವ್ ಎಲ್ಲಾ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ. ಅರೆ ನಿಮ್ ಕೈಯಾಗ ನೀವು ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವ್ ತೆಗದ್ ನೋಡ್ರಿ, ಹೆಸರು ತೆಗದ್ ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ, ಆಯ್ತು. ಈ ಪಾರ್ಟ್ನರ್ ಯಾರ ಜೋಡಿ ಅದಿಪ್ಪ ನೀ? ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಯಾರ ಜೋಡಿ ಅದಿ? ಬೇಕಲ್ಲ. ಆ ಹೆಸರು ಹೇಳ್ತೀನಿ ನಿಮ್ಗೆ. ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಇದು ಮೊಹಮ್ಮದ್ ಪಿರಜಾದೆ ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ಗೆ. ಈಗ ಅಟ್ಟು ಹಿಂದುತ್ವ ಹರಿತಪ್ಪ ಅಂದ್ರೆ ಮುಸಲ್ರ ಜೋಡಿ ಪಾರ್ಟ್ನರ್ ಯಾಕೆ ಮಾಡಿ ತಕ್ಕೋರ್ಲ ಹಿಂಗ ಅಮಾಯಕರ RSS ಕಾರ್ಯಕರ್ತವ. RSS ಕಾರ್ಯಕರ್ತತ್ನ ಇದು ಮಾಡಿಲ್ಲ. ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರು ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರೆ ನಮಗ ಅನ್ಯಾಯ ಆದಂಗ ನಾವ್ ಅದನ್ನ ಪ್ರತಿಭಟಿಸ್ಬೇಕು. ರಗಡ್ ಮಂದಿ ಹೋಗ್ಯಾರ. ನನಗ ರಗಡ್ ಪ್ರಭಾವಿಗಳು ಫೋನ್ ಹಚ್ಚಾರ. ರಗಡ್ ಪ್ರಭಾವಿಗಳು ಫೋನ್ ಹಚ್ಚಿದ್ರು ನನಗೆ.
ಅದು ಜಾಗ ನಮ್ದು ಅದರಿ, ಪ್ಲಾಟ್ ನಮ್ದು ಬರ್ತಾವ್ರಿ. ಆಯ್ತಪ್ಪ, ಜಾಗ ನಿಮ್ದು, ಪ್ಲಾಟ್ ನಿಮ್ದು, ಸರ್ವೆ ಮಾಡೋಣ. ನಾವ್ ಬೇಡ, ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ, ನಿಷ್ಪಕ್ಷಪಾತ. ಅಂದ್ರೆ ಡಿ ಸಿ ಅವರು ಅದ್ರ ಜವಾಬ್ದಾರಿ ತೊಳಿ, ಜಿಲ್ಲಾಧಿಕಾರಿಗಳ ನಂಗೆ ಸಂಪೂರ್ಣ ವಿಶ್ವಾಸ ಅದ. ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ. ಇದು ಯಾರ್ದ ಅಕಸ್ಮಾತ್ ಇವ್ರಿಗೆ ಹೋಗ್ತಿತ್ತು, ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ಗುಡಿ ಕಟ್ಟಿಸ್ಕೊಡ್ತೀನಿ ನಾನು. ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೆ ನಾ ಅವಾಗ, ರಾಜೇಶ ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಪಂಶಿಯತ್ ಮೆಂಬರ್ ಅದ, ಅವನಿಗೂ ಹೇಳಿದ್ದೇನೆ, ಅದೇನ್ರಿ ಸಾರ್ವಜನಿಕ ಜಾಗ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ರೊಕ್ಕ ಕೊಡ್ತೀನಿ ಅಂತ ಕಟ್ಟು. ಆದ್ರ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಕ್ಯಾನ್ಸರ್ ಪೀಡಿತದಾಳ, ಆಕಿ ಅಲ್ಲಿ ಆಕಿ ಡೆತ್ ಬೆಡ್ ಮ್ಯಾಗಿಂದ ಬಂದಾಳ್ರಿ. ಈಗ ಬರೀ ಇದು ಕೇಳಿದ ಕೂಡಲೇ ಪಾಪ ಓಡಿ ಬಂದಾಳ ಆಕಿ. ಇವತ್ತ ನಿಮ್ಮ ಪಿ ಎಗಳು ಇವತ್ತ ನಿಮ್ಮ ಪಿ ಎಗಳು ಒಂದ್ ಎನ್ಎ ಅಪ್ರೂವಲ್ ಆಗ್ಬೇಕಾದ್ರ, ನಿಮ್ಮ ಅಧಿಕಾರದಾಗ ಎನ್ಎ ಅಪ್ರೂವಲ್ ಆಗ್ಬೇಕಾದ್ರ ಅವ್ರ ಕಡೆ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ, ಒಂದ್ ಪ್ಲಾಟ್ ತಗೋತಾರ. ಮತ್ತ ನೀವು ಇವ್ ಏನ್ CA ಸೈಟ್ ಅದು ಇರ್ತಾವಲ್ಲ, ಅವ್ ಮಾರ್ಕೊಂಡ್ ತಿಂದಿರಿ. ಅವು ಬಿಡ್ರಿ, ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ ದಾಗ ಬಿಜೆಪಿ ಟಿಕೆಟ್ ಮಾಡ್ಕೊಂಡ್ ತಿಂದವ್ರ ನೀವು. ನಿಮ್ಗೇನ ನೈತಿಕತೆ ಐತೆ ಇದು ಹೇಳಕ್ಕ? ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡತ್ತೀನಿ, ಮತ್ತ ನಾ ಕೊಡಿಸ್ತೀನಿ. ಇದ ನಾ ಇಟ್ಟಕ್ ಬಿಡುದಿಲ್ಲ. ಅವ್ರೆಲ್ಲರೂ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮನಿ ಕೊಟ್ರ ಚಲೋ ಆಯ್ತದ, ಅದು ಕೊಟ್ಟಿದ್ದು ಚಲೋ ಆಯ್ತು. ಅದ್ರ ಜನರಿಗೆ ಗೊತ್ತಲ್ಲ ಇವ್ರದ್ದು ಏನದ ಹಕೀಕತರ ಬೈಲತ್ಲ. ಈಗ ನಾವ್ ಒಮ್ಮೆ ಡೈರೆಕ್ಟ್ ನಾ ಪ್ರೆಸ್ದವ್ರ ಮುಂದ ಮೀಡಿಯಾ ಮುಂದ್ ಬಂದಿದ್ರ ನನಗ್ ಬೇರೆ ಇರ್ತಿತ್ತು. ಈಗ ಅವ್ರಾಗ್ಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದ ಅಂದ್ಮ್ಯಾಗ ಅವ್ರ ತೆಗಿಲಿ. ಅವ್ರ ಪಿ ಎಗಳು ಎಲ್ಲ ಕಲ್ಯ ಪಲ್ಯ ಇವ್ರೆಲ್ಲಾರು ತೊಗೊಂಡಾರ. ಅವ್ರ ಪ್ರತಿ ಒಂದ್ ಇದ್ರದಾಗ ಏಜೆಂಟ್ ಲ್ಯಾಂಡ್ ಡೆವಲಪ್ ಇತ್ತಂದ್ರ ಇಟ್ ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರು ಬಿಡಿಯದಾಗ ಪರಿಸ್ಥಿತಿ ಹೆಂಗೈತಿ, ಒಂದು CA ಸೈಟ್ ತಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರ್ಬೇಕು. ಎಲ್ಲಾ ಅವ್ರು ಅಂತವ್ರಿಗೆ ಕೊಡೋರು, ಇಲ್ಲಿಕ ಕೊಡುದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತೊಗೊಂಡು ಇದು ಮಾಡ್ಯಾರ. ಆಯ್ತಪ್ಪ, ನಿನ್ ಗೌಡಗೆ ಕೇಳ್ತೀನಿ ನಾ ಈ ಸದ್ 2018ನೇ ಇಸ್ವಿ ಒಳಗ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ ಆಸ್ತಿ ಘೋಷಣಾ ಏನಿತ್ತು? ಆಯ್ತಾ, ಆಸ್ತಿ ಘೋಷಣಾ ಏನಿತ್ತು ಅದ್ರದ ಈಗ ನಿನ್ ಆಸ್ತಿ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹೆಂಗಾಯ್ತ ತೆಗಿಲಿ, ಲೆಕ್ಕ ತೆಗಿಲಿ. ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನನ್ನ ಆಸ್ತಿ ಇಟ್ಟಿತ್ತ ಹೇಳಿ ಮಾಡಿ ತಗೋಸ್ಲಿ. ತಪ್ಪಿಸ್ತಿದ್ರ ಅವನಿಗೆ ಶಿಕ್ಷೆ ಆಗಲಿ, ನಾ ತಪ್ಪಿಸ್ತಿದ್ರ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ ಖರೆ ಅದ. ಇವ್ರಿಗೆ ಏನದಲ್ಲ, ಇವ್ ಕಡಿತನೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರ ಒಬ್ಬ ಅಮಾಯಕ ಹೆಣ್ಮಗಳಾಕಿ, ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸಂಘದ ಕಾರ್ಯಕರ್ತ. ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರುದು ನನ್ನ ಧರ್ಮದ. ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ. ಇವ್ರು ಯಾರದಾರ ಆ ಬಡವ್ರ ಮನಿಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನಿ ಬೆಳಗಲಾಕ್ ಹೋಗ್ಯಾರಲ್ಲ, ಅದು ತೆಗ್ದ ಬಿಡ್ರಿ. ಆ ಮೆಂಬರ್ಗೂ ಹೇಳ್ತೀನಿ, ಆ ರಾಜೇಶ್ಗೂ ಹೇಳ್ತೀನಿ. ಅವ್ರ ತಾಯಿ ಅದಾಳ ಮೆಂಬರ್ಗೆ, ಅವ್ರ ತಾಯಿಯ ಅಧಿಕಾರ ದುರ್ಬಳಕೆ ಮಾಡಿಕಿಶನ್ ಅವ ಏನೇನ್ ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ. ಪಾಪ ಹೆಣ್ಮಗಳಿಗೆ ಎಷ್ಟು ತೊಂದರೆ ಕೊಟ್ಟಾರ. ಇವ್ರು ಹೋಗಿ ಹೇಳ್ತಾರತ್ತ, ಹೇ ನಿನ್ ಮನಿ ಕೆಡುವತ್ತ ಕಿಶನ್. ಪಾಪ ಅಮಾಯಕ ಹೆಣ್ಮಗಳು ಒಂದ್ ಮನಿ ಕಟ್ಟಿರ್ತಾಳ ಅಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ. ಆ ಮನಿ ಕೆಡುವಲತ್ತ ತೊಟ್ರು ಓಣ್ಯಾನವ್ರು ಹೋಗಿ ಅಂಜಿಕೆ ಹಾಕ್ತಾರತ್ತ. ಇವು ಓಣ್ಯಾನ್ ಹಿರಿಯರೇ ಹೋಗಿ ರಾತ್ರಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದವ್ರಿಗೆ 1 ಗಂಟೆಗೆ ಹೋಗಿ ಇದು ಕೆಡುವುದೈತೆ ಅಂತ ಖಾಲಿ ಮಾಡಿ ಸಮಾಧಿ ಮಾಡ್ತೇವ. ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ, ಯಾರ ಮನಿ ಹತ್ ಹಿರಿಯಾರ ಸಮಾಧಿ ಮಾಡ್ತಾರ. ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ. ಈಗ ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ. ಅಲ್ಲ, ನನಗ ಬರ್ತಾರ, ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂಡದಾನ. ನೀನು ಪ್ರೆಸ್ ಮೀಟ್ ಮಾಡತ್ತ, ಇದು ಆಗಾಡ ನೀನೇ ಕುಂದ್ರತ್ತ. ಒಂದ್ 2 ಮಿನಿಟ್ ಶಾಂತಿರು. ಒಂದೂನು ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ, ಏನು ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟೇವಿ. ಅವರು ಕೂಡ ಅವು ಎಲ್ಲಾ ನಮ್ಮ ಈ ಹೆಣ್ಮಕ್ಳ ಡಾಕ್ಯುಮೆಂಟ್ಸ್ ಮತ್ತು ಅವ್ರ ಏನು ಓಪನ್ ಸೈಟ್ ಅಂತ ಹೇಳಿ ಹೇಳಕತ್ತಾರ, ಅವು ಡಾಕ್ಯುಮೆಂಟ್ಸ್ ಎಲ್ಲಾ ಪರಿಶೀಲನೆ ಮಾಡಿ ನಾವು ಗೌರ್ಮೆಂಟ್ ಮೋಜಣಿ ಕೊಟ್ಟಿವಿ. ಆ ಮೋಜಣಿ ಆಗ್ಲಿ, ಮೋಜಣಿ ಯಾರು ತಪ್ಪಿತಸ್ಥದ ಅವ್ರ ಮ್ಯಾಗ ಅವ್ರ ಕ್ರಮ ಆಗ್ಲಿ. 20 ವರ್ಷ ಗಟ್ಲೆ ಅದು ಖಾಲಿ ಬಿದ್ದದಕ್ಕೆ ಇವ್ರು ಏನು ಮಾಡ್ಲಾರ್ದೆ ಸುಮ್ನೆ ಅಕಸ್ಮಾತ್ ಇದು ಖಾಲಿ ಜಾಗನೇ ಇತ್ತು, ಅಕಸ್ಮಾತ್ ಗೌರ್ಮೆಂಟ್ದೇ ಇತ್ತಪ್ಪ ಅಂತ ಸಾರ್ವಜನಿಕ ಆಸ್ತಿ ಇತ್ತಂದ್ರ ಇಟ್ಟು ದಿನ ಹೆಂಗ್ ಸುಮ್ಬಿಡ್ತಾರ? ಆಮ್ಯಾಗ ಈಗ ಹೆಣ್ಮಗಳು ಹೇಳಿದ್ಲಲ್ಲ, ರಾತ್ರಿ ಒಂದ್ ಸಣ್ಣ ಕಟ್ಟಿ ಅದ್ರ ಮ್ಯಾಗ ಲಿಂಗಪ್ಪಿಟ್ಟು ಇಂಥ ರಾಜಕಾರಣ, ಇಂಥ ಅಮಾಯಕ ಹೆಣ್ಮಕ್ಳ ಜೋಡಿ ಮಾಡುದು ಎಷ್ಟ್ರ ಮಟ್ಟಿಗೆ ಸರಿ ಅದ? ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡಿದು ಉತ್ತಾರ ಹಿಡಿದು ಯಾವ ಕೈಲೇ ಬರ್ತಿದ್ದು ನಮ್ಮ ಮನ್ಯಾಗ ತಯಾರಾಗಿದ್ದಲ್ಲ ಇವು ಇವೆಲ್ಲಾ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆಗಿ ಈ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾನ, ಇದೇ ನಾವ್ ಇಟ್ಟಕ್ಕೆ ಬಿಡಂಗಿಲ್ಲ. ನೀವೆಲ್ಲರ ಹೆಸರು ತೆಜೋವಧೆ ಮಾಡಿದ್ರ DC ಒಂದ್ ಮನವಿ ಕೊಟ್ರ ನಾವೆಲ್ಲರ ಬಿಡ್ತೇವ ಅಂತೇಳಿ ಹಂಗೇನಿಲ್ಲ. ಅದು ಏನ್ ಕರೆಕ್ಟ್ ಅದ ನ್ಯಾಯ, ಅದು ತಪ್ಪಿದ್ರೆ ತಪ್ಪಾಗ್ಲಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಆಗ್ಲಿ, ಇದು ನಾವು ಆಗ್ರಹ ಮಾಡ್ತೇವೆ. ನಾವು ಈಗಾದ್ರೂ ಈ ಹಿಂದಕ್ಕಾದ್ರೂ ನಾ ಹೇಳಿದ್ದೀನಿ, ಇವತ್ತ ಅಮಾಯಕ ಹಿಂದೂಗಳನ್ನ ಉಪಯೋಗಿಸಿಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಇವ MLA ಆಗ್ಯಾನ. ಏನ್ರಿ, ಒಬ್ಬ BJP MLA ಆದ್ರೆ ಕಾರ್ಯಕರ್ತರು ಬೆಳಿಬೇಕೋ ಇಲ್ಲ? ಕಾರ್ಯಕರ್ತರು ಬೆಳಿಬೇಕು. ಆ ಕಾರ್ಯಕರ್ತರು ಬೆಳೆದ್ ಬಿಟ್ಟು ಇವ್ರ PAಗಳ ಆಸ್ತಿ ನೋಡ್ಬೇಕು, ಇವ್ರ ಆಸ್ತಿ ನೋಡ್ಬೇಕು. ಇವ್ರು ಎಲ್ಲಿ ಬೇಕಲ್ಲಿ ಹೆಂಗ ಆ ಸಿದ್ದಶ್ರೀ ಬ್ಯಾಂಕ್ ಒಳಗ ಎಷ್ಟೋ ಮುಸಲ್ಮಾನ್ರ ಅಕೌಂಟ್ ಅದಾವ,
ಅಲ್ಲಿ ಏನ್ ಮಾಡ್ತಾನ ಅಟ್ಟು ಹವಾಲ ರೊಕ್ಕ ಟರ್ನ್ ಓವರ್ ಆಗ್ತಾವ. ಮೊನ್ನೆ ನಿಮ್ಗ ವಾಲ್ಮೀಕಿ ಹಗರಣದಾಗ ಅಲ್ಲಿ ಇವ್ರು ಬಂದಿದ್ರು, ಯಾವ್ದ್ರದು NIA ಯಾವ್ದಾರ ಅವ್ರು ಬಂದು ಇಲ್ಲಿ ತನಿಖೆ ಮಾಡಿ ಹೋಗ್ಯಾರ. ವಾಲ್ಮೀಕಿ ಹಗರಣದ ರೊಕ್ಕ ಇವ್ರ ಬ್ಯಾಂಕ್ ಟರ್ನ್ ಓವರ್ ಆಗ್ಯಾವ ಏನ್ರಿ. ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಎಷ್ಟೋ ಟರ್ನ್ ಓವರ್ ಮಾಡ್ತಾನ. ಆದ್ರ ತಾ ಏನ್ ಬೇಕಾದ್ ಮಾಡ್ಬೋದು, ತಾ ಏನ್ ಬೇಕಾದ್ ಹೇಳ್ಬೋದು. ಇದಕ್ ಯಾರು ಹೊಳ್ಳಿ ಉತ್ತರ ಕೊಡೋರು ಇಲ್ಲ ತಂದಾನ. ಒಬ್ಬ ಅಮಾಯಕ ನಮ್ಮ RSS ಕಾರ್ಯಕರ್ತದನವ, ಅವ್ರ ಮನೆಯವ್ರದಾರ. ಅವ್ರ ಪಾಪ ಕ್ಯಾನ್ಸರ್ ಪೀಡಿತ ಮನೆಯವ್ರು, ಡೆತ್ ಬೆಡ್ ಮ್ಯಾಗ ಅದಾಳ. ಆಕಿಗೆ ನಾವು ನ್ಯಾಯ ಯಾವ್ದೇ ಕಾರಣಕ್ಕೂ ಕೊಡ್ಸೋರೆ. ಇವ್ರು ಯಾರು ಬೇಕಾದವ್ರ ಬಲ್ಲಿ ಹೋಗ್ಲಿ, ಎಲ್ಲಿ ಹೋದ್ರು ಅದು ಪ್ರಾಮಾಣಿಕ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದು ಕುಲಂಕುಷ ಪರಿಶೀಲನೆ ಆಗಿ ಆ ಹೆಣ್ಮಗಳ ಜಾಗ ಅವ್ರಿಗೆ ಕೊಡ್ಬೇಕೆ. ನೀವ್ ಎಲ್ಲರೇ ನೀವ್ ಅಲ್ಲಿ ಹೋದ್ರಿ, ಅವ್ನಿಗೆ ಹೇಳಿದ್ರಿ ಯಾರ MLA ಹೆಂಗಾಗ್ಯಾನ, ಇಟ್ಟು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊಂಡಾನ. ಎಷ್ಟೊಂದು ಅಮಾಯಕ ಹಿಂದೂ ಕಾರ್ಯಕರ್ತರು ಇವತ್ತಿಗಾದ್ರೂ ಅವ್ರ ಪರಿಸ್ಥಿತಿ ಏನದ, ಅವ್ರ PAಗಳು ಕೋಟ್ಯಾಧೀಶರಲ್ಲತ್ತಾರ, ಅವ ಕೋಟ್ಯಾಧೀಶಲತ್ತಾನ. ಆ ಒಂದ್ ಕಾರ್ಯಕರ್ತಗೆ ತಿಡ್ದಿದ್ ತೋರ್ಸ್ರಿ ನನಗ. ಒಬ್ಬ ಕಾರ್ಯಕರ್ತರ ಶ್ರೀಮಂತ ಆಗ್ಯಾನ. ಗೌಡ್ರ ನಿಮ್ ಅನುಕೂಲದಿಂದ ಒಬ್ರು ಯಾರ್ಯಾರ ಕಾರ್ಯಕರ್ತರಿಗೆ ಅನುಕೂಲ ಮಾಡಿದ್ರೆ ಹೇಳ್ರಿ. ಮತ್ತ ಇಂಥ ಕಾರ್ಯಕರ್ತರಿಗೆ ನಮ್ಮಿಂದ ಅನುಕೂಲ ಆಗ್ಯದ ಅತನು ಮತ್ ಹೇಳ್ರಿ. ಅಮಾಯಕರದ ದುರ್ಬಳಕೆ ಮಾಡ್ಕೊಳ್ಳೋದು, ಇಲ್ಲಿ ಹಿಂದೂ ಮುಸ್ಲಿಂ ಸರಿ ಇಲೆಕ್ಷನ್ ತನಿ ಬರೋಣ ಎಬ್ಬಿಸ್ಬಿಡುದು ಕಿಶಿಂದ ಇಲೆಕ್ಷನ್ ಗೆದ್ದು ಬಂದ್ರ ಆಯ್ತಾನ. ಅದಕ್ಕೆ ಇವೆಲ್ಲಾ ನೋಡಿ ಕಿಶಿಂದೆ ಪಾರ್ಟಿದವ್ರು ಹೊರ ಓದ್ ತೆಗ್ದಾರ ಅವ್ನಿಗೆ ಏನ್ರಿ. ಅವು ಎಲ್ಲಾ ನೋಡ್ಕೊಂಡ್ ಕಿಶಿಂದ ತೆಗ್ದಾರ ಅವ್ರು. ಇವ ಎಲ್ಲೆಲ್ ಮಾಡ್ತಾನ, ಇವ ಕಾಂಗ್ರೆಸ್ ಏಜೆಂಟ್ ಅದಾನ ಅನ್ನೋದು ಗೊತ್ತದ. ಹಿಂದಕ್ಕೆ ಹಲವು ಬಾರಿ ಹೇಳಿನಿ, ಇವ 40% ಕಮಿಷನ್ ತೋತಾನ ಕಾಂಟ್ರಾಕ್ಟರ್ಗಳ ಬಲಿಕ್. ಈಗಾದ್ರೂ ಒಬ್ಬ ಕಾರ್ಯಕರ್ತಗ ಕೆಲಸ ಕೊಟ್ಟ ಕಿಶಿಂದ ₹1 ಕಮಿಷನ್ ತೊಗೊಳಾರ್ದ ಕಾರ್ಯಕರ್ತ ಕೆಲಸ ಕೊಟ್ಟಿದ್ ತೋರಿಸಿದ್ರ ನಾ ನಿಮ್ಗ ಸಿದ್ದೇಶ್ವರ ಗುಡಿ ಹೋಗ್ತೀನಿ, ತೋರ್ಸ್ರಿ. ಇವ್ಲಿಂತ್ರ ನಾವ್ ಇಟ್ಟು ಗಳಿಸಿವಪ್ಪ ಅತ್ ಯಾವರ ಒಬ್ಬ ಕಾರ್ಯಕರ್ತ ಬಂದ್ ಹೇಳ್ದ ಎದಿ ತಗೊಂಡ್ ಕಿಶಿಂದ ಗೌಡ್ರು MLA ಆಗೋಣ ನಮಗ್ ಅನುಕೂಲ ಆಯ್ತಪ್ಪ ಅತ್ ಒಬ್ಬ ಕಾರ್ಯಕರ್ತ ಹೇಳಿದ್ರು ನಾ ಗುಡಿ ಮುಟ್ತೀನಿ. ಇವತ್ ಅವ ಏನಾರೇ ಮೋಸ ಮಾಡಿದ್ದ, ಇವ್ರ ಪಾಪ ಪ್ರಾಮಾಣಿಕ ಒಬ್ಬ ಗರೀಬ್ ಮನುಷ್ಯ. ಅವ್ರು ಕ್ಯಾನ್ಸರ್ ಪೀಡಿತ ಮಹಿಳೆ ಆಸ್ತಿ ಹೊಡಿಬೇಕಂತ ಏನ್ ಮಾಡ್ಯಾನಲ್ಲ, ಆ ದೇವ್ರ ನೋಡ್ಕೊತಾನ. ಇವತ್ ಏನ ಲಿಂಗ ಇರ್ತಾರಲ್ಲ, ಆ ಲಿಂಗಪ್ಪ ಇವತ್ ಶಿವರಾತ್ರಿ ಐತಿ, ಆ ಶಿವನ ಮ್ಯಾಗ ಪ್ರಮಾಣ ಮಾಡ್ತೀನಿ. ಇವ್ರ ಮ್ಯಾಗ 3ನೇ ಕಡೆ ತಗೊಂಡ್ ಆ ಹೆಣ್ಮಗಳ ಚರಾಪ ಅವ್ರಿಗೆ ತಟ್ಲಿಲ್ಲ ಅಂದ್ರ ನಾ ನಿಮಗೆ ಹೇಳಿದ್ ಕೇಳ್ತೀನಿ. ಆ ರಾಜೇಶ್ ದೇವ್ಗಿರಿಗೂ ಹೇಳ್ತೀನಿ, ಗೌಡಗೂ ಹೇಳ್ತೀನಿ. ಇವತ್ತೇನ್ ಇವ್ರ ಆ ಬಡವ್ರ ಮನಿ ಬೆಂಕಿ ಹಚ್ಕೇಶಿಂದ ಶ್ರೀಮಂತರ ಮನಿ ಬೆಳಗಲಾಕ ಏನ್ ಹೊಂಟಾರಲ್ಲ, ಅವ್ರ ಒಟ್ಟರಿಗೆ ನಾ ಎಚ್ಚರಿಕೆ ಕೊಡ್ತೀನಿ. ಅವ್ರ ಏನಾರ ತಿಳಿದಿರ್ಬೇಕು. ಏನಾರ ನಾ ಇಟ್ ಮಾತಾಡಿದ್ರ ಇನ್ವ್ಯಾಗ ಏನ್ ಮಾತಾಡ್ತಾರತ್ತಂದ ಇವಿತ್ತು ದಾಖಲ ಅದಾವ ನಮ್ಮ ಕಡೆ. ಇವಿತ್ತು ಎಲ್ಲದ ಕುಲಂಕುಷಿ ಪರಿಶೀಲನೆ ಮಾಡ್ಲಿ. ಜಿಲ್ಲಾಧಿಕಾರಿ ಬರ್ಲಿ, ಯಾರು ಬರ್ತಾರ, CM ಬರ್ಲಿಕ್ಕೆ ಇದಕ್ಕೆ ಬಂದ್ ಕಿಶಿಂದ ಅದನ್ನ ತನಿಖೆ ಮಾಡಿ. ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗ್ಬಾರ್ದು. ಯಾವತ್ಲು ಅಮಾಯಕ ಅದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಈ ತರ ತೊಂದರೆ ಕೊಡೋದಂದ್ರ ಅದು ನಾ ಸಹಿಸುದಿಲ್ಲ. ಅದು ಎಲ್ಲಿ ತನ ಹೋಗ್ತದ ಹೋಗ್ಲಾಕ ನಾ ಆಕಿನ ಪರವಾಗಿ ನಿಂತ ಕಿಶಿಂದ ಅದಕ್ಕೆ ಫೈಟ್ ಮಾಡೇ ಮಾಡ್ತೀನಿ. ಬರುವಂತ ದಿವ್ಸೊಳಗ ಅವ್ರ ಎಲ್ಲರೇ ನಾ ಹೋಗಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿನಿ, ನಾ ಗೌಡಗ್ ಹೇಳಿನಿ, ಯಾರು ಹೇಳಿದ್ರು ನಾ ಹೆಸರು ಕೆಡಿಸ್ತೀನಿ. ಎಲ್ಲರೇ ಒಬ್ಬ ಹಿಂದೂ ಲೀಡರ್ ಬೆಳ್ಯಾಕತ್ತಾನಂದ್ರ ಹೆಸರು ಕೆಡಿಸೋದು ಭಾರಿ ಕಾಲ ಇದೇ ಮಾಡ್ಕೊತ ಬಂದ್ರ. ಯಾವ್ರ ಒಬ್ಬ ಹಿಂದೂ ಲೀಡರ್ ಯಾವ್ರ ಬೆಳ್ಯಾಕತ್ತಪ್ಪ ಅಂದ್ರ ಪಟ್ಟನೆ ಅವ್ನಿಗೆ ಹೆಸರು ಕೆಡಿಸೋದು, ಅವ್ನಿಗೆ ಚೂಟುದು, ಅವ್ನಿಗೆ ಕತ್ರಿ ಹಾಕೋದು, ಅವ್ರ ಡಿಪಾರ್ಟ್ಮೆಂಟ್ ದವ್ರ ಕಡೆ ಹಚ್ಚಿ ಹರಾಸ್ಮೆಂಟ್ ಮಾಡಿಸೋದು, ಇವೆಲ್ಲ ನಾ ಅದಕ್ಕೆ ಯಾವ್ದಕ್ಕೂ ಬಗ್ಗುದಿಲ್ಲ. ಇದಕ್ಕೇನು ಉತ್ತರ ಕೊಡ್ಬೇಕು ನಾ ಕೊಟ್ಟೆ ಕೊಡ್ತೀನಿ. ಮತ್ ಇವತ್ ಏನದಲ್ಲ, ಇವತ್ ಅವ ಏನ್ ಮಾಡಾಕತ್ತಾನಲ್ಲ ಅದ್ರದ್ದು ಒಟ್ಟರದು ಉಣ್ತಾನವ. ಶನಿದ್ರಾಗ ಉಣ್ತಾನ. ಬಹಳ ಮಂದಿ ಶ್ರಾಪ್ ಅದಾವ. 8 ಮಂದಿ ಇವ ದೇವಗಿರಿನು ಎಷ್ಟೋ ಮಂದಿಗೆ ಮೋಸ ಮಾಡ್ಯಾನ, ಏನ್ ಮಾಡ್ಯಾನ, ಯಾರ್ದ ಅನ್ಯಾಯದಿಂದ ತೋಣಾನ, ಅವೆಲ್ಲ ತುಂಬೇಬೇಕವ. ಇವ ಎಲ್ಲರೇ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತೀನಿ, ಆ ದೇವ್ರ ಒಂದು ಅಕ್ಕಿನೂ ಹೇಳ ವಾಗುಬಾಯಿಗೆ ಮುಟ್ತೀನಿ ಅಂತ ಹೇಳಕ್ಕೆ ಹೆಣ್ಮಗಳು, ಆ ವಾಗುಬಾಯಿಗೆ ಮುಟ್ಟಿ ಹೇಳ್ತೀನಿ. ಎಲ್ಲಿ ಬೇಕಾದ ಯಾವ ಬೇಕಾದ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ರೆಡಿ. ಏನ್ರಿ ಇವತ್ತು ಪತ್ರಿಕಾ ಒಳಗ ಸ್ಟೇಟ್ಮೆಂಟ್ ಕೊಟ್ಟವ್ರ. ಇವತ್ತು ನೋಡಿಲ್ಲ ನೀವು ಪತ್ರಿಕಾ ಸ್ಟೇಟ್ಮೆಂಟ್ ನೋಡಿಲ್ಲ? ಪ್ರೆಸ್ ನೋಟ್ ಕೊಟ್ಟಾರ ಇವತ್ತ. ಪೇಪರ್ ಒಳಗ ನಾವ್ ಭೂ ಮಾಫಿಯಾ ಜೋಡಿ ಕೂಡಿವತ್ತ ನಾವು ಭೂ ಹಗರಣ ಮಾಡಾಕತ್ತಿವತ್ತ. ಏನ್ ಹಗರಣ ಮಾಡ್ಯಾನ? ಇವತ್ತಿಗಾದ್ರು ಆಟೋ ಬೊಂಗಾಚ್ ಒದರ್ಸ್ಲಕ್ಕ ಅವ ಯಾರ್ದಾರ 1 ಗುಂಟ ನಾವ್ ಯಾರ್ದಾರ ಜಮೀನ್ ತಿಂದಿರ್ಲಿ, ಯಾರ್ದಾರ ಅನ್ಯಾಯದ ದುಡ್ಡು ನಾವ್ ಏನಾರ ತಿಂದಿದ್ದೀವಿ, ಅನ್ಯಾಯದ ಜಗ ನಾವ್ ಏನಾರ ಹೊಡ್ಕೊಂಡಿದ್ವಿ ಅಂದ್ರ ಆ ದೇವ್ರ ನೋಡ್ಕೊಳಕ್ ಅವ್ರ ಏನ ಮಾಡ್ಯಾರ ಅವ್ರಿಗೆ ಅದು ಉತ್ತರ ಕೊಡ್ಬೇಕು. ಈಗ ಗೌಡಗೂ ಆಯ್ತು, ದೇವ್ಗಿರಿಗೂ ಆಯ್ತು. ಇವ 8 ಮಂದಿ ಅಮಾಯಕರ ಕೆಲವೊಂದ್ ಜನ ಅದಾರ ಇಲ್ಲಿ ನೋಡ್ತೀನಿ, ಅವ್ರೆಲ್ಲಾ ಫೇಸ್ಬುಕ್ ನೇ ಹಾಕದೆ ಮಾಡಕೋತ ಹೊಂಟಾರ. ಏನ್ ಯಾರ್ದಾರ ಮೆಂಬರ್ತಿ ಗಂಡಗ್ ಸಹಾಯ ಹೊಡೋದು, ಆ ಮೆಂಬರ್ತಿಗೆ ಮನಿ ಮಾಡಿ ಕೇಸಿಂದ ಲಗ್ನ ಮಾಡ್ಕೊಂಡಿಟ್ರ ಅವೆಲ್ಲಾ ಏನ್ ಗೊತ್ತಾಗುದಿಲ್ಲೇನ್ರಿ? ನಮ್ಗೆ ಎಲ್ಲಾರ್ದು ಗೊತ್ತದ. ಯಾವ ಏನೇನ್ ತೆಗಿಬೇಕು ಅವೆಲ್ಲ ತೆಗಿತೀವಿ. ಈ ಬರುವಂತ ಸಂದರ್ಭದಲ್ಲಿ ಅವು ಏನ್ ಮಾಡ್ಬೇಕು ಎಲ್ಲಾರ್ದು ಬಿಚ್ಚಿಡ್ತೀನ. ಇವ್ರ ಏನ್ ಬೆಕ್ಕ ಹಾಲ್ ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೆ ಜಗತ್ತಿಗೆ ಗೊತ್ತಾಗೋದು ಅವ್ರು ತಿಳ್ಕೊಂಡಾರ. ಅವ್ರ ಏನೇನ್ ಮಾಡ್ತಾರ ಅವ್ರು ತೊಟ್ರು ಎಳಿಯಾಗಿ ಬಿಚ್ಚಿಡ್ತೀನಿ. ಇನ್ನ ಮ್ಯಾಗ ಅವ್ರು ತಟ್ಬಾರ್ದಾಗಿತ್ತ ಪಾಪ ಬಡವ ಹೆಣ್ಮಗಳಿಗೆ. ಈಗ ಅಕ್ಕಿಗೆ ತಡವ್ಯಾರಪ್ಪ ಅಂತಂದ್ರ ಅದನ್ನ ಅಕ್ಕಿಗೆ ದಂಡಿಗೆ ಹಚ್ಚಲಾರ್ದ ಅಕ್ಕಿಗೆ ಹಿಡ್ಕೊಂಡ್ ಕಿಶನ್ ಅವ್ರ ಒಟ್ಟರಿಗೂ ದಂಡಿಗೆ ಹಚ್ಚೇ ಬಿಡ್ತೇನೆ. ಅಟ್ರ ಸರಳ ಬಿಡುದಿಲ್ಲ.
ಆಯ್ತ್ರಿ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತು 1 ಮಿನಿಟ್ ಮುನ್ಸಿಪಾಲ್ಟಿ 1 ಮಿನಿಟ್ ಇಲ್ಲೋಡಿಲಿ 1 ಮಿನಿಟ್ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತಂದ್ರ ನೀನ್ ಮೆಂಬರ್ ಇದ್ದಲ್ಪ ಅವಾಗ 30 ವರ್ಷ ಗಟ್ಲೆ ದನ ಏನ ಕಾಯಕತ್ತಿದ್ದೆ ನೀ 40 ವರ್ಷ ಗಟ್ಲೆ ಮುನ್ಸಿಪಾಲ್ಟಿ ಜಾಗ ಬರ್ತಿತ್ತಂದ್ರ ಬಡ ಬಡ ಒಂದು ಅದು ಫಿನಿಶಿಂಗ್ ಹಾಕಬೇಕಾಗಿತ್ತು ಮುನ್ಸಿಪಾಲ್ಟಿ ಬರ್ತದ ಇದು ಬಿಡಿಯದಿಂದ ಒಂದ್ ತಂತಿ ಬೇಲಿ ಹಾಕಿ ಗಾರ್ಡನ್ ಮಾಡ್ರಿ ಗುಡಿ ಮಾಡ್ಕೊರಿ ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ ಏನ್ ಇಷ್ಟೆಲ್ಲಾ ಮಾಡ್ಕೋಬೇಕಾಗಿತ್ತಿಲ್ಲ ಅಮಾಯಕ ಒಬ್ಬ ಹೆಣ್ಮಗಳ ಆಸ್ತಿ ಲಪ್ಟಾಯಿಸ್ಬೇಕಂತಂದ್ ಹಿಡಿದು ಕಾಯ್ದಾನ ಇನ್ನು ಮುಂದೆ ನಂದ್ ಆಟ ನಡೀದಿಲ್ಲ ತಂದ್ ಕಿಶನ್ ಈಗ ಡಿ ಸಿ ಅವ್ರ ಮುಂದ್ ಹೋದೆ ಅಲ್ಲಿ ಹೋದ್ಯಾ ಅಳ್ಕೊ ಸಾರ್ವಜನಿಕರಿಗೆ ಎಬ್ಸಿದ್ಯಾ ಮಾಡಕತ್ರ ಹೆಂಗ ಟೈಮ್ ಕೊಡ್ತೀನಿ ನಿಮಗ ನೀವೆಲ್ಲ ಇದು ಸಫಾಯಿ ಮಾಡ್ಬೇಕು ಎಲ್ಲ ಸಫಾಯಿ ಮಾಡ್ಬೇಕಾಗ್ಯದ ಎಷ್ಟೊತ್ತಿಗೆ ಬಂದಿದ್ರ ಅವ್ರು ರಾತ್ರಿ ಬಂದಿರಿ ಅವ್ರು ರಾತ್ರಿ 11 ಆಗೈತ್ರಿ ಏನ್ ಮಾಡ್ಯಾರ ಕಟ್ಟಿ ಕಟ್ಲತ್ತಿದ್ರ ಕಟ್ಟಿ ಪರಿಚಯ ಆಗ್ಲತ್ರಿ ಅವ್ರು ಕಟ್ಟಿ ಕಟ್ಟಿ ಪರಿಚಯ ಆಗ್ಲತ್ರಿ ಅದಕ್ಕೆ ನೀವ್ ನೋಡ್ಕೋಬೇಕಾಗ್ತದ ಬೇರೆ ಕಡೆ ಮನೆ ಅಂತ ನಾವ್ ನೋಡ್ಕೊಲ್ರಿ ಯಾಕ ನಾವ್ ಬಾಡೆ ಕೊಟ್ಟಿದ್ದೀವಿ ಓನರ್ ಬರ್ಬೇಕು ಓನರ್ ನಮ್ಗೆ ಹೇಳ್ಬೇಕು ನೀವ್ ನಾವ್ ಕೇಳಲ್ಲ ನಾವ್ ರೊಕ್ಕ ಕೊಟ್ಟು ಸುಮ್ ಇದ್ದೇವ ಅಂದ್ರ ರಾತ್ರಿ 1 ಗಂಟೆಗೆ ಕಟ್ಟಿ ಕಟ್ಕೊಳತ್ತಾರ ಹಗಲತ್ ಕಟ್ಕೋಬೇಕಿಲ್ಲ ಮತ್ತೆ ಮುನ್ಸಿಪಾಲ್ಟಿ ಜಾಗ ಇತ್ತು ರಾತ್ರಿನ ಮಾಡ್ಯಾರ ಅವ್ರು ಮನಿ ಪ್ಲಸ್ ಯಾರು ಬಂದಂದ್ರು ಅವ್ರು ಮತ್ತವ್ರು ಯಾವ ಕಮಿಷನ್ ಹತ್ರ ಅವ್ರು ಕಮಿಷನರ್ ಅಲ್ರಿ ಕಮಿಷನರ್ ಬಂದಿದ್ರ ಇಲ್ರಿ ಇವ್ರು ಓನೇನವ್ರಿ ಯಾರು ಓಣ್ಯಾನವ್ರ ಯಾರು ಇಬ್ರು ಅಂತ ಬರದಾರ ಅಲ್ಲಿ ಬಾಜುದವ್ರು ಗೊತ್ತದಾರ್ರಿ ಅವ್ರು ಬಂದಿರೋ ನೋಡ್ರಿ ನೀವು ಬೇರೆ ಕಡೆ ನೋಡ್ಕೋಬೇಕಾಗ್ತದ ಅದಕ್ ನೋಡ್ಕೋಬೇಕಾಗ್ತದ ಅಂದ ಬಳಕ ನಾವ್ ನೋಡ್ಕೋದಲ್ರಿ ನಮ್ ಓನರ್ ಹೇಳೋ ತಕ್ಕ ನಾವ್ ಬಿಡುಲ್ಲ ಯಾಕಂದ್ರೆ ಸಿಟಿ ಇದು ನಾವ್ ಊರ್ ಬಂದವ್ರು ನಾವ್ ಬರ್ಗತ್ ನಮ್ಗೆ 2-3 ತಿಂಗಳು ಟೈಮ್ ಕೊಡ್ಬೇಕು ಅವ್ರು ನಮ್ಗೆ ಹೇಳ್ಬೇಕು ರಾತ್ರಿ 11ಕ್ಕೆ ಏನ್ ಮಾಡತ್ತಿದ್ರ ಜಾಗದಾಗ ನೋಡ್ಕೊತಿರ್ತೀರ ಅವ್ರು ಲೇಟ್ ಕಟ್ಟಿಲ್ರಿ ಮಾಳ ಹಾಕ್ಲತ್ತೀರ ಅವ್ರು ಮಾಳ ಹಾಕೋದು ವಯರ್ ಇದು ಮಾಡೋದು ಮಾಡಕತ್ತಿರು ಅದ್ರ ಸಂಬಂಧ ನಮ್ಗ ಅವ್ರಿಗೆ ಹೇಳಿದ್ರು ಅದ್ರ ನಾವ್ ಪೂಜಾರಿ ನಾವ್ ತುಕಾರಾಮ್ ಪೂಜಾರಿ ಕುಸ ಕೆಡುವುದು ಇದನ್ನ ಮಾಡ್ಯಾರ ನೋಡ್ರಿ ಮೊದಲ್ ಮನಿ ಕಟ್ಟಾಗು ಹಂಗ ಮಾಡ್ಯಾರಿ ಮತ್ ಈಗೂ ಕಾಡ್ಲಕತ್ತಾರ ಅವಾಗ ಹಿಂಗಾರಿ ಬರೀ ಅವತ್ ನಮ್ ಜಾಗ ರೀ ಏನ್ರಿ ಕೋಳಿ ಕೆಡಿಯಾರಿ ಕೋಳಿ ಬರೀ ಕೆಡುವುದು ಹಚ್ಚುದ್ರಿ ಒಟ್ಟಿಲ್ಲ ಒಣ್ಣಕ್ಯಾರ ನೋಡ್ರಿ ನಮ್ ತಮ್ಮಗ್ರಿ ನೀ ಯಾರಜ್ಜಿ ಅವ್ರಿಗೆ ನಮ್ ತಮ್ಮರಿ ಹ್ಞೂನ್ರಿ ನಾವ್ ಇಬ್ರು ಅಣ್ತಂಬ್ರಿ ನಾವ್ ಹೋಗ್ಬೇಕು ಮಗಳ್ರಿ ಹ್ಞೂನ್ರಿ ನಾವ್ ಗಂಡನ ಇರ್ತೇವ್ ಮಾಡಿ ಕೊಡ್ತಾರ ಅದ ನಮ್ ಅಜ್ಜಂದ ಐತ್ರಿ ನಮ್ ಅಜ್ಜಂದ ಸುಳ್ಳು ಹೇಳುದಿಲ್ರಿ ನಮ್ ತಲೆ ಹಿಡಿದ ಅಜ್ಜಂದ ಐತ್ರಿ ಏನ್ ಒಂದಿಲ್ಲ ಏನಿಲ್ರಿ ನಮ್ ಅಜ್ಜಾಗೂ ಆಸ್ತಿ ಅದಾವ್ರಿ ಬಡ್ರಿ ಎಷ್ಟ್ ಕಾಡಬಾರ್ದ್ರಿ ತೀರ ಈ ನಮ್ಮನಿ ಕಳ್ಕೊತಾದ್ರ ಹೆಂಗ್ರಿ ಆ ಒಟ್ಟಾರ ಬಾಡಿ ಕೊಟ್ಟಾರ ಅವ್ರು ಬಾವಷ್ಟು ಬಾಳೆ ಆಗುದು ಹಗ್ಲತ್ ರಾತ್ರಿ ಮನಿ ಕೆಡುದ್ರಿ ಲಿಂಗ ಪೂಜೆ ಮಾಡುದು ಮತ್ತ ಜಂಡ ಹಚ್ಚುದು ಮಾಡ್ತಾರ ನೋಡ್ರಿ ರಾತ್ರಿ ಅದಾಗ್ರಿ ಅವ್ರು ಹಿಂಗ್ ಮಾಡಿದ್ರ ಹೆಂಗ್ರಿ ತೀರ ನಮ್ ಆಸ್ತಿ ನಮಗ್ರಿ ಮಂದಿದ್ರಿ ಅದು ರೀ ಮಂದಿದ್ ಮಾಡ್ಕೊತ ಕಿತ್ತಾರ ಹೆಂಗ್ರಿ ಆಸ್ತಿ ರೀ ಯಾವಾಗ್ರಿ ಬಿಟ್ಟು ಹೋಗ್ಯಾರ ಅಂದ್ರ ನಮ್ಗಾಗ್ಲಿ ಅನ್ನೋದು ಏನ್ರಿ ನಿಮ್ಗೆ ಹೆಚ್ಚು ಇದ್ರ ತಗೋರಿ ಹಂಗ್ಯಾಂಗ್ರಿ ತೀರ ಈ ನಮ್ನಿ ಕಳ್ದದ್ರಿ ಬಡ್ರು ಸುತ್ತ ಹಿಂದ್ ಯಾರು ಮಾಡ್ತಾರ ಏನ್ರಿ ಕೈಯ ನಾಲ್ಕು ಹೋಗ್ಯ ಬರೀ ನಮ್ದೈತಿ ಜಾಗ ಅಂತ ಹೆಂಗ್ರಿ ಎಲ್ಲಿ ಅದ್ಯಾನ ಎಷ್ಟ್ ವರ್ಷ ಅದ್ಯಾವ್ದ ಅದ್ಯಾವ್ದು ನಾವು ಗಂಡು ಯಾಕಂದ್ ಹೋಗ್ಯಾವ ಅದ್ಯಾವು ಹಿರಿಯರ್ ಆಸ್ತಿರಿ ಅದನ್ನ 50 ವರ್ಷ ಜಾಸ್ತಿ ಐತ್ರಿ ಈಗ ಮಹಾನಗರ ಈಗ ಮುನ್ಸಿಪಾಲ್ಟಿ ಅವ್ರು ಬಂದಾರ ಮುನ್ಸಿಪಾಲ್ಟಿ ಈಗ ಬಂದಾರ ಮುನ್ಸಿಪಾಲ್ಟಿ ಅವ್ರು ಇಂತ ಅದೇ ಐತಿ ಮುನ್ಸಿಪಾಲ್ಟಿ ಈಗ ಬಂದಾರ ಅವಾಗೇನ್ ಬತ್ತು ಮುನ್ಸಿಪಾಲ್ಟಿ ಅವರು ಯಾರು ಇಲ್ವಾ ಅವ್ರು ಯಾರು ಬಂದಿಲ್ಲ ಅದು